ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಸ್ಯಾಟರ್ಡೇ ವೀಕೆಂಡ್. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು 12 ಗಂಟೆಗೆ ಎದ್ದಿದ್ದು. ನೆನ್ನೆ ರಾತ್ರಿ ಫುಲ್ ಮಳೆ ಇತ್ತು, ಬಿಸ್ನೆಸ್ಸು ಆಗಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಇವತ್ತು ಸ್ಯಾಟರ್ಡೇ ಅಲ್ವಾ, ಆಫೀಸಲ್ಲ, ಅದಕ್ಕೆ ಆರಾಮಾಗಿ ಎದ್ದಿದ್ದೀನಿ. ಸ್ವಾಗತ ಇವತ್ತಿನ ಬ್ಲಾಗ್ಗೆ. ಇವತ್ತು ನಾನು ಏನೇನು ಮಾಡ್ತೀವಿ, ಯಾವೆಲ್ಲ ಎಲ್ಲಿ ಹೋಗ್ತೀವಿ, ಅಂಗಡಿಗೆ ಹೋಗೋದು ಏನಂತಿರೋದು, ನಾನು ಇವತ್ತು ಸೈಕ್ಲಿಂಗ್ ಮಾಡೋಣ ಅಂತ ಇದ್ದೀನಿ ವೀಕೆಂಡಿಗೆ. ಅದೆಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಯಾಟರ್ಡೇ ಬ್ಲಾಗ್. ಇವತ್ತು ವೀಕೆಂಡ್ ಅಲ್ಲ, ಸೊ ಮನೆಯಲ್ಲೇ ಇದ್ದೆ. ಇವಾಗ ಹೋಗಿ ಅಂಗಡಿ ಓಪನ್ ಮಾಡಬೇಕು. ನಿನ್ನೆ ಫುಲ್ ಮಳೆ ಬಂತಲ್ಲ, ಏನು ಬಿಸ್ನೆಸ್ ಆಗಿಲ್ಲ. ಇವತ್ತು ಆಫೀಸು ರಜಾ ಇದೆ. ಅಲ್ವಾ, ಸೊ ಅಂತ ಸ್ವಲ್ಪ ರೆಸ್ಟ್ ಮಾಡಿದೆ. ನಾನು ಎದ್ದಿದ್ದೆ ಇವಾಗ. ಇವತ್ತು ಯೂಶ್ವಲಿ ಸ್ಯಾಟರ್ಡೇ ಸಂಡೇ ಸ್ವಲ್ಪ ಲೇಟಾಗಿ ಎತ್ತೀನಿ, ಯಾಕಂದರೆ ಆ 2 ದಿವಸ ನನಗೆ ರೆಸ್ಟ್ ಸಿಗೋದು. ಮಿಕ್ಕಿದ ಎಲ್ಲ ದಿವಸನೂ ನಾನು ಮಲಗೋದು ಬರೀ 5 ಗಂಟೆ, 5 hours ಕಂಪ್ಲೀಟ್ಲಿ ಆಕ್ಯುಪೈಡ್ ಥ್ರೂ ಔಟ್ ದ ಡೇ. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್ ದ ಡೇ. ಇವಾಗ ಏನು ಮಾಡಬೇಕಂದ್ರೆ ಫಸ್ಟು ಬ್ರಷ್ ಮಾಡಬೇಕು. ಸ್ಯಾಟರ್ಡೇ ಆಯಿತು, ರೆಡಿ ಆದ್ವಿ. ನೋಡಿದ್ರೆ ಫುಲ್ಲು ಮಳೆ ಬರೋ ಥರ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಆಚೆ ಹೋಗೋಣ ಅಂತ ಇದ್ದೀವಿ. ಆಚೆ ಹೋಗಿ ಅಂಗಡಿಗೆ, ಬಿಸ್ನೆಸ್ಗೆ ಸ್ವಲ್ಪ ಐಟಮ್ಗಳು ತರಿಸ್ಬೇಕು. ಮತ್ತು ನಾವು ಹಮ್ಜಾ ಬೇಜಾರಾಗಿದ್ದಾನೆ, ಅವನಿಗೆ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಯಿತಾ, ಸ್ಟೇ ಟ್ಯೂನ್ಡ್. ಕೆಳಗಡೆ ಪಾರ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗಿಂದ ಗಾಡಿ ತೊಗೊಂಡು ನೋಡಿ, ಇವನು ಹಿಂದೆ ಬರ್ತಾ ಇದ್ದಾನೆ ಖುಷಿ. ಹಮ್ಜಾ ಜಲ್ದಿ ಹೋ ಬೇಟ, ಜಲ್ದಿ ಹಮ್ಜಾ, ಬೇಗ. ಇದು ನಮ್ಮ ಪಾರ್ಕಿಂಗು, ಇದು ನನ್ನ ಗಾಡಿ. ಇವಾಗ ನಾನು ರೈಡ್ ಮಾಡ್ತೀನಲ್ಲ ಡೈಲಿ, ಆ ಸೈಕಲ್ ಬಂದು ಇಲ್ಲಿ ನಿಂತಿರುತ್ತೆ. ಈ ಸೈಕಲಲ್ಲಿ ನಾನು 50 ಕಿಲೋಮೀಟರ್ 100 ಕಿಲೋಮೀಟ್ರೆಲ್ಲ ಓಡುತ್ತೀನಿ. ಇದು ನನ್ನ ಗಾಡಿ. E20 ಆದಮೇಲೆ ನಾನು ಗಾಡಿ ಎತ್ತಾ ಇಲ್ಲ, ಬಿಕಾಸ್ ನನ್ನ ಗಾಡಿ ಮತ್ತೆ ಆಫ್ ಆಗ್ತಾ ಇರುತ್ತೆ, ಪೆಟ್ರೋಲ್ ಸರಿ ಇಲ್ಲ. ಸ್ವಲ್ಪ ದಿವಸದಿಂದ, ಮೊದಲಿಂದ E20 ಚೇಂಜ್ ಆಗಿದೆ, ಬಟ್ ಸ್ವಲ್ಪ ದಿವಸದಿಂದ ಐ ಥಿಂಕ್ ಪೆಟ್ರೋಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಗೈಸ್. ಮೇ ಬಿ ಪೆಟ್ರೋಲ್ ಪ್ರಾಬ್ಲಮ್, ನನ್ನ ಗಾಡಿ ಪ್ರಾಬ್ಲಮ್ ಗೊತ್ತಿಲ್ಲ. ನನ್ನ ಗಾಡಿ ಮಾತ್ರ ಪದೇ ಆಫ್ ಆಗ್ತಾಯಿದೆ, ಅದಕ್ಕೆ ಎತ್ತಾ ಇಲ್ಲ. ನೋಡಿ, ಇವನು ಸೈಕಲಲ್ಲಿ ಹೋಗ್ಬೇಕಂತ. ಅವನಿಗೆ ಹಮ್ಜಾ ಚಲೋ ಬೇಡ, ಗಾಡಿ ಮುಂಜಂಗೆ. ಹಾಂ, ಗಾಡಿಯಲ್ಲಿ ಹೋಗ್ತಾ ಇದ್ದಾನೆ. ಲೇಟ್ ಆಗಿದೆ ಅಂತ ಸ್ಮೈಲ್ ಗುರೇಶ ಫುಲ್ ಕೋಪದಲ್ಲಿದ್ದಾರೆ. ಇವಾಗ ಆಚೆ ಹೋಗಬೇಕು. ಓಕೆನಾ, ಇರಿ. ಓಕೆ, ಇವಾಗ ನಾವಿನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಹೋಗಬೇಕು ಅಂತ, ಬಟ್ ಹೋಗ್ತದೆ. ನೋಡಿ ಹಮ್ಜಾ, ನಾನು ದೇಖ್ಬೇಟ, ಹಮ್ಜಾ ಯಾ ಕ್ಯಾಮ್ರಾ ಮೇ ನೈ ದೇಖ್ತಾ ಕಿ. ಚಲೋ, ಎಲ್ಲಿ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಪಿಜ್ಜಾ ಹಟ್ ಅಂತ. ನಮ್ಮ ವೈಫ್ ಬೇಡ ಅಂತ ಇದ್ದಾರೆ, ಐಶಾ, ಪಿಜ್ಜಾ ಹಟ್ ಬೇಡ ಅಂತ. ನಾನು ಅದು ಹೋಗಿಲ್ಲ ಅಂದರೆ ಹೋಗಿ ಸಿಗರೇಟ್ ತರೋದು, ಬಿಸ್ನೆಸ್ ಮಾಡೋದು ಅಷ್ಟೇ. ಇಲ್ಲಿ ಇವಾಗ ಪಿಜ್ಜಾ ಹಟ್ಟು ಇಲ್ಲ, ಯಾವುದೂ ಇಲ್ಲ. ಶ್ರೀರಾಮ್ ಸ್ವೀಟ್ ಸೆಂಟರ್ ಅಂತ ಒಂದು ಅಂಗಡಿ ಇದೆ BTM ಅಲ್ಲೇ ಬಂದಿದ್ದೀವಿ. ಇಲ್ಲಿ ನಿಮ್ಗೆ ಏನೇನು ಬೇಕು, ಯಾವ ಸ್ವೀಟ್ ಬೇಕು ಎಲ್ಲ ಸಿಗುತ್ತೆ. ಇವರೇ ಮಾಡೋದು, ಎಲ್ಲ ಟೈಪ್ ಆಫ್ ಸ್ವೀಟ್ಸು ಇದೆಲ್ಲ ಇಲ್ಲೇ ಮಾಡೋದು. ಇವರೇ ರೆಡಿ ಮಾಡೋದು, ಇವರೇ ರೆಡಿ ಮಾಡಿ ಕೊಡೋದು. ನೋಡಿ, ಇವರಿಬ್ಬರು ರಸಮಲಾಯಿ ತಿಂತಾ ಇದ್ದಾರೆ. ಅವನಿಗೆ ಇಷ್ಟ ಇಲ್ಲ ರಸಮಲಾಯಿ, ಇಲ್ಲ ಅವನಿಗೆ ಗುಲಾಬ್ ಜಾಮೂನ್ ಇಷ್ಟ. ಗುಲಾಬ್ ಜಾಮೂನ್ ತಿಂತಾನೆ. ನೋಡಿ, ಇದು ಯಾವ ಸ್ವೀಟು ಗೊತ್ತಿಲ್ಲ. ನೋಡಿ, ಇದೆಲ್ಲ ಗೊತ್ತು. ನಮ್ಗೆ ಏನಿದ್ರು ಮೈಸೂರು ಪಾಕ್ ಗೊತ್ತು ಅಷ್ಟೇ. ಧಾರವಾಡ ಪೇಡ, ಮೈಸೂರು ಪಾಕು ಅದೆಲ್ಲ ಗೊತ್ತಿಲ್ಲ. ಇದೆಲ್ಲ ಸ್ವಲ್ಪ ಗೊತ್ತು. ಚಮಚಮ್ಮು, ಬೇರೆ ಎಲ್ಲ. ರಸಗುಲ್ಲ ಇದೆ, ಹಳೆ ರಸಗುಲ್ಲ, ಹೊಸ ರಸಗುಲ್ಲ ಎಲ್ಲ. ಹಮ್ಜಾಕ್ಕಲ್ಲ ನೋಡಿ, ಬಜ್ಜಿ, ಸಮೋಸ, ಕಚೋರಿ, ಯಾವ್ದು ಬೇಕು ಎಲ್ಲ ಸಿಗುತ್ತೆ. ರೆಡಿ ಸ್ನ್ಯಾಕ್ಸ್ ಒಂದ್ಸತಿ ಟ್ರೈ ಮಾಡಿ ಗೈಸ್, ತುಂಬ ಚೆನ್ನಾಗಿದೆ. ವಿ ಹ್ಯಾವ್ ಬೀನ್ ಹ್ಯಾವಿಂಗ್ ಹಿಯರ್ ಫಾರ್ ಲಾಂಗ್ ಟೈಮ್. ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಗುಲಾಬ್ ಜಾಮೂನ್ ತಿಂತವನೆ. ಗುಲಾಬ್ ಜಾಮೂನ್ ತಿನ್ಸೋಣ ಬನ್ನಿ ಇವನಿಗೆ. ಹಮ್ಜಾ ಚೋಡವ ಆ ಗುಲಾಬ್ ಜಾಮೂನ್ ಖಾ.
ನೋಡಿ ಇಬ್ಬರು ರಸ್ಮಲೈ ಕುಡಿತಾ ಇದ್ದಾರೆ, ಜಾಮೂನ್ ತಿಂತಾ ಇದ್ದಾನೆ. ಅವ್ನು ಜಾಮೂನ್ ಇಷ್ಟ ಆಯಿತು. ಹಮ್ಜಾ ಜಾಮೂನ್ ಖಾಲೆ ಬೇಡ. ನೋಡಿ ಇವಾಗ ತಿಂತಾನೆ, ಹೆಂಗೆ ತಿಂತಾನೆ ಅಂತ. ಜಾಮೂನ್ ಖಾ ಬೇಟ. ಓಹೋ ಫುಲ್ಲಿ ಅಮೇಝಿಂಗ್. ನಾನೇನು ತಿಂತಾ ಇದ್ದೀನಿ ಅಂತ, ಸಮೋಸ. ನಾನು ತಿಂತಾ ಇರೋ ಸಮೋಸ ಏನದು? ಸಮೋಸ ಮತ್ತು ಬಾದಾಮ್ ಡ್ರಿಂಕು ಒಂದೇ ಸತಿ. ಹಿಂಗೆ ತಿಂದಾಯಿತು. ಲೈವ್ ಫೈನಲಿ ಡಯಟ್ ಪ್ರೋಗ್. ಎಲ್ಲರೂ ಅಂದ್ಕೊಂಡಿರ್ತೀರ ನೀನು ಜಿಮ್ ಮಾಡ್ತೀಯಾ ಬಟ್ ಸರಿಯಾಗಿ ಡಯಟ್ ಮಾಡಿದಾಗ ಐಸ್ ವರ್ಕೌಟ್ ಮಾಡೋದೇನಿಲ್ಲ. ನೀವು ಸಣ್ಣ ಆಗಬೇಕಂದ್ರೆ ನಿಮ್ಮದು BMR ನೋಟ್ ಡೌನ್ ಮಾಡಿಕೊಂಡು ನೀವು ಎಷ್ಟು ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನೀವು ದಪ್ಪ ಆಗೋಲ್ಲ. ಅದೊಂದೇ ರೀಸನ್. ಕ್ಯಾಲರೀಸ್ ಆರ್ ದ ಮೇನ್ ರೀಸನ್ ವಿಚ್ ಮೇಕ್ ಯು ಗೇನ್ ವೆಯ್ಟ್. ನೋಡಿ ನಾವು ಲಾಸ್ಟಲ್ಲಿ ಇವಾಗ ಪಿಕ್ಚರ್ಸ್ ನೋಡ್ತಾ ಇದ್ದೀವಿ. ನಮ್ಮ ವೈಫ್ಗೆ ಪ್ರೆಗ್ನೆಂಟ್ ಅಲ್ವಾ, ಅವ್ರಿಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ, ಅದಕ್ಕೆ ನೋಡ್ತಾ ಇದ್ದಾರೆ. ಯಾವುದಾದ್ರೂ ಇಷ್ಟ ಆಗುತ್ತೆ ಗೊತ್ತಾಗ ಗೋಬಿ ಏರಿಂಗ ಚಟ್ಪಟ ಫಟಾಫಟ್ಟು. भैया ये स्वीट है, स्वीट एंड दिस है, ये स्वीट एंड सॉल्ट. ये सॉल्ट कौन सा लेंगे ना? वो सा होना तो नहीं. ये लीजिए स्वीट एंड सॉल्ट. अच्छे. ಇವನು ಏನು ತೊಗೊಂಡಿದ್ದಾನೆ, ಇವನು ಫೇವ್ರೇಟ್ ಐಟಮ್ ತೊಗೊಂಬಂದ್ಬಿಟ್ಟ, ಬೇರೆ ಏನೂ ತಿಂದಿಲ್ಲ. ಫುಲ್ಲು ತಿರ್ಗಾಡ್ಬಿಡ ಅಂದ್ರೆ ಆಚೆ ಬಂದರೆ ಫುಲ್ಲು ಮಳೆ, ಏನು ಕೊಡೋಕ್ಕೂ ಆಗ್ತಾಯಿಲ್ಲ. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಂಗಡಿ ಓಪನ್ ಮಾಡಿಲ್ಲ, ಜೋನ್ ಸಿಕ್ಕಿ ಜಿಮ್ಗೆ ಹೋಗ್ಬೇಕು. ನೋಡ್ತಾ ಇರಿ ಫುಲ್ ಲೈವ್ ಅಪ್ಡೇಟು. ನಾನು ಹೆಂಗೆ ಏನೇನು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ನೋಡ್ತಾ ಇರಿ. ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ. ಥ್ಯಾಂಕ್ ಯು.